ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟುವಂತಹ ಪ್ರೀತಿ ಕೆಲವೊಂದಷ್ಟು ಸಕ್ಸಸ್ ಆಗಿ ಒಳ್ಳೆ ಸಂಬಂಧವನ್ನು ಎಸ್ಟಾಬ್ಲಿಷ್ ಮಾಡಿದ್ರೆ ಮತ್ತೊಂದು ಕಡೆಯಲ್ಲಿ ನೀರಿನ ಮೇಲಿನ ಗೊಳ್ಳೆಯಂತೆ ಕೆಲವೇ ಕ್ಷಣಗಳಿಗೆ ಮಾತ್ರ ಅದು ಸೀಮಿತವಾಗಿರುವಂಥದ್ದು. ಅಂಥದ್ದೇ ಒಂದು ಪ್ರಕರಣ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಡೆದಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಈ ಪ್ರೀತಿ ಹುಟ್ಟಿತು. ನಂತರ ಪ್ರೀತಿ ಮತ್ತೊಂದು ಹಂತಕ್ಕೆ ಹೋಗಿ ಮದುವೆ ಅನ್ನುವಂಥ ಬಂಧಕ್ಕೆ ಸಾಕ್ಷಿ ಆಯಿತು. ಆದರೆ ಕೇವಲ 2 ದಿನಕ್ಕೆ ಮದುವೆ ಮುರಿದು ಬಿದ್ದಿದೆ. ತಾಳಿ, ಕಾಲ್ ಚೈನು ಎಲ್ಲವನ್ನು ಕೂಡ ಬಿಚ್ಚಿಟ್ಟು ಕೊಟ್ಟು ವಧು ಗಂಡನ ಮನೆಯನ್ನ ಬಿಟ್ಟು ಹೋಗಿದ್ದಾಳೆ. ಗಂಡ ಬೇಡ ಅಂತ ತವರು ಮನೆಯನ್ನ ವಧು ಈಗ ಸೇರಿರುವಂಥದ್ದು. ಆದರೆ ಇನ್ನೊಂದು ಕಡೆ ನನಗೆ ಪತ್ನಿ ಬೇಕು ಅಂತ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ ಧನ್ರಾಜ್. ಗುರುವಾರ ರಾಮನಗರದಲ್ಲಿ ಮದುವೆ ಆಗಿತ್ತು. ಇವತ್ತು ನೋಡಿದ್ರೆ ಪತಿಯ ಜೊತೆ ಪತ್ನಿ ಇಲ್ವೇ ಇಲ್ಲ. ಆ್ಯಂಡ್ ಇವರ ಪ್ರೀತಿ ಹುಟ್ಟಿದ್ದು ಇನ್ಸ್ಟಾಗ್ರಾಮ್ ಮೂಲಕ. ಇನ್ಸ್ಟಾಗ್ರಾಮ್ನಲ್ಲಿ ಇವರಿಬ್ಬರಿಗೂ ಪ್ರೀತಿ ಆಯಿತು. ಇದಾದ ನಂತರ ಮದುವೆ ಆಗ್ತಾರೆ. ಆದರೆ ಮದುವೆ ಆಗಿ ಕೇವಲ 2 ದಿನ. ಸೊ ಆಗಲೇ ಹೇಳಿದ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಇಬ್ಬರು ಪರಿಚಯ ಆಗ್ತಾರೆ, ಇಬ್ಬರ ಮಧ್ಯೆ ಪ್ರೀತಿ ಅರಳುತ್ತೆ. ಕಳೆದ ಗುರುವಾರ ರಾಮನಗರದಲ್ಲಿ ಈ ಜೋಡಿ ಮದುವೆ ಆಗಿತ್ತು. ಅದರ ಜೊತೆಗೆ ಬೆಂಗಳೂರು ಗ್ರಾಮಾಂತರ SP ಅವರ ಕಚೇರಿಗೆ ಹೋಗಿ ನಮಗೆ ರಕ್ಷಣೆ ಕೊಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿತ್ತು ಈ ಜೋಡಿ. ಅದರ ಬೆನ್ನಲ್ಲೇ ಸೂಲಿಬೆಲೆ ಪೊಲೀಸರಿಗೆ SP ಸೂಚನೆ ಕೊಟ್ಟಿದ್ದಾರೆ. ಈ ದಂಪತಿಗೆ ಅಂದರೆ ಈ ಜೋಡಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ. ಇನ್ನು ಠಾಣೆಯಲ್ಲಿ ನನಗೆ ಪತಿನೇ ಬೇಕು, ನನ್ನ ಮನೆಯವರು ಬೇಡ, ಅಂದರೆ ಪೋಷಕರು ಕುಟುಂಬ ಬೇಡ, ನಂಗೆ ಪತಿನೇ ಬೇಕು ಅಂತ ಹೇಳಿ ಗಂಡನ ಮನೆ ಸೇರಿಕೊಂಡಿದ್ಲು ವಧು. 2 ದಿನ ನಂತರ ಅದೇ ಸ್ಟೇಷನ್ಗೆ ಪೊಲೀಸರು ಕರೆಸುತ್ತಾರೆ, ಸೂಲಿಬೆಲೆ ಪೊಲೀಸರು. ಅಲ್ಲಿ ಅವರ ಪೋಷಕರಿರ್ತಾರೆ. ಇನ್ನು ಪೋಷಕರ ಬಳಿ ಮಾತನಾಡಿದ ಮೇಲೆ ನವವಧು ಯೂ-ಟರ್ನ್ ಹೊಡೆದಿದ್ದಾಳೆ. 2ನೇ ದಿನ ನನಗೆ ಪತಿ ಬೇಡ ಅಂತ ಹೇಳಿ ತಾಳಿ, ಕಾಲ್ ಚೈನು ಎಲ್ಲವನ್ನು ಕೂಡ ಬಿಚ್ಚಿಟ್ಟು, ಅಂದರೆ ಗಂಡ ಧನ್ರಾಜ್ಗೆ ಇದನ್ನು ಕೊಟ್ಟು ಪೋಷಕರನ್ನು ಅರಸಿ ಆಕೆಯ ಮನೆಯನ್ನು ಸೇರಿಕೊಂಡಿದ್ದಾಳೆ. ಸೊ ಈಕೆಯ ನಡೆಯನ್ನು ಕಂಡು ಧನ್ರಾಜ್ ಮತ್ತು ಆತನ ಕುಟುಂಬ ಶಾಕ್ಗೆ ಒಳಗಾಗಿದೆ. ಈಗ ನನ್ನ ಗಂಡ ಬೇಡ, ನನಗೆ ಪೋಷಕರು ಬೇಕು ಅಂತ ಹೇಳಿ ನವವಧು ತವರು ಮನೆ ಸೇರಿದ್ದಾಳೆ. ಆದರೆ ಇನ್ನೊಂದು ಕಡೆ ನನಗೆ ನ್ಯಾಯ ಕೊಡಿಸ್ಬೇಕು, ನಾನು ಹೆಂಡತಿ ಜೊತೆ ಬಾಳಬೇಕು, ನನಗೆ ಹೆಂಡತಿ ಬೇಕು ಅಂತ ಹೇಳಿ ಧನ್ರಾಜ್ ಪಟ್ಟು ಹಿಡಿದಿದ್ದಾನೆ. ರಾಜಕೀಯ ಒತ್ತಡದಿಂದ ಪೊಲೀಸರು ನಮ್ಮಿಬ್ಬರನ್ನ ದೂರ ಮಾಡಿದ್ದಾರೆ, ಜಾತಿ ಕಾರಣದಿಂದ ದೂರ ಮಾಡಲಾಗಿದೆ ಅಂತ ಹೇಳಿ ಈಗ ಧನ್ರಾಜ್ ಆರೋಪ ಮಾಡ್ತಿದ್ದಾನೆ. ಸೊ ಈಗ ಈ ಒಂದು ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ನಾವಿದ್ಕೊಂಡು ಇಷ್ಟಪಟ್ಟು ಅವ್ರ ಮನೆಯಲ್ಲಿ ಕ್ಯಾಸ್ಟಿಸಮ್ ಇಂದ ಒಪ್ಪದೇ ಇರೋ ಕಾರಣ ಇಬ್ರು ಇಷ್ಟಪಟ್ಟು ಸಾಮ್ರಾಟ್ ಹೋಟೆಲ್ ಅಲ್ಲಿ ನಾವು ಬುಕ್ ಮಾಡಿರ್ತೀವಿ ರೂಮ್. ಹುಡುಗಿನ ನಾನು ಸೋಮವಾರ ಕರ್ಕೊಂಡು ಹೋಗಿರ್ತೀನಿ. 3 ದಿನ ಮದುವೆದೆಲ್ಲ ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ಕೊಂಡು ಗುರುವಾರ ನಾನು ರಾಮನಗರದಲ್ಲಿ ಮದುವೆ ಆಗಿರ್ತೀನಿ. ರಾಮನಗರದಲ್ಲಿ ಗಣಪತಿ ಟೆಂಪಲ್ ಅಲ್ಲಿ. ಅಲ್ಲಿಂದ ಸ್ಟ್ರೈಟ್ ನಾನು ಅವ್ರಿಗೆ ನಮ್ಮ ಹೆಂಡತಿ ಕರ್ಕೊಂಡು ಸೀದಾ SP ಸಾಹೇಬ್ರ ಆಫೀಸ್ಗೆ ಹೋಗಿರ್ತೀರಿ. ಬಟ್ ಅವರು ಮಿಡ್ ನೈಟ್ ಅಲ್ಲಿ ಇರಲ್ಲ ಸಾಹೇಬ್ರು. ಅಲ್ಲಿ ಕಂಟ್ರೋಲ್ ರೂಮ್ ಇಂದ ಇಲ್ಲಿ ಸುಲ್ವೆಲ್ ಸ್ಟೇಷನ್ಗೆ ಪ್ರೊಟೆಕ್ಷನ್ ಕೊಡಿ ಅಂತ ಹೇಳಿರ್ತಾರೆ. ಸೊ ನಾನು ಹಾಗೂ ನಮ್ಮ ಅಪ್ಪ ಅವರು ಮೂವರೇ ಅಲ್ಲಿಂದ ಬಂದು ಇಲ್ಲಿ ಹೇಳಿದಾಗ ಇವರು ಸ್ಟೇಟ್ಮೆಂಟ್ ತಗೊಂತಾರೆ, ಈ ತರ ಪ್ರೊಟೆಕ್ಷನ್ ಇಂದ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಿಂದ ಮನೆ ಕಳ್ಸಿಕೊಡ್ತಾರೆ. ಮನೇಲಿ ಏರಿ ಯಾರಾದ್ರೂ ನಿಮ್ಗೆ ತೊಂದರೆ ಕೊಟ್ರೆ ಫೋನ್ ಮಾಡಿ ಅಂತ ಹೇಳಿರ್ತಾರೆ. ಒಂದ್ ನೈಟ್ ಎಲ್ಲ ನಮ್ ಮನೇಲೆ ಇದ್ರು ಅವರು. ಆಮೇಲೆ ಬೆಳಿಗ್ಗೆ ಅವ್ರ ಮನೆಯಲ್ಲಿ ತುಂಬಾ ಬ್ಲಾಕ್ ಮೇಲ್ ಮಾಡಿದ್ರು, ಸತ್ತೋಗ್ತೀನಿ ಅದು ಇದು ಅಂತ, ಬಾ ಇಲ್ಲಿ ಎಲ್ಲಿದ್ಯಾ ಮ್ಯಾಪ್ ಕಳ್ಸು, ಲೊಕೇಶನ್ ಕಳ್ಸು ಅಂತ ತುಂಬಾ ಅವ್ರಿಗೆ ಟಾರ್ಚರ್ ಕೊಟ್ರು. ಅವ್ರಿಗೆ ತುಂಬಾ ಎಮೋಷನಲ್ ಆಗಿದ್ಲು. ಆದ್ರೂ ಅವ್ರಿಗೆ ಇಲ್ಲಿ ಸ್ಟೇಷನ್ಗೆ ಕರ್ಸ್ಕೊಂಡ್ಬಂದು ಅವ್ರಿಗೆ ನಾನೇ ಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ಲು ಫಸ್ಟ್, ನನ್ ಜೊತೆ ಬರ್ತೀನಿ ಅಂತ. ಅದಾದ್ಮೇಲೆ ಅವ್ರಪ್ಪ ಅವರು ಬಲವಂತವಾಗಿ ಇವತ್ತೇ ಸತ್ತೋಗ್ತೀನಿ ನೀನ್ ಬಂದಿಲ್ಲ ಅಂದ್ರೆ ಅಂತ ಹೇಳ್ಬಿಟ್ಟು ಬಲವಂತದಿಂದ ಕರ್ಕೊಂಡು ಹೋಗಿದ್ದಾರೆ. ಇವಾಗ ನಾನ್ ಕೇಳೋದೇನಂದ್ರೆ ಇದೇ ನನ್ ತಾಳಿ ಕಟ್ಟಿರೋ ನನ್ನ ಹೆಂಡತಿ ಕತ್ತಿಂದ ಇದೇ ಸ್ಟೇಷನ್ ಅಲ್ಲಿ ಕಿತ್ತು ಕೊಟ್ಟಿದ್ದಾರೆ ನನ್ನ ಕೈಯಲ್ಲಿ. ಯಾರಂತ ಗೊತ್ತಿಲ್ಲ ಸರ್, ಬಟ್ ಕಿತ್ತು ಕೊಟ್ಟಿದ್ದಾರೆ. ತಾಳಿ ನೋಡಿ ತಾಳಿ ಕೂಡ ನನ್ಗೆ ಕಿತ್ತು ಕೊಟ್ಟಿದ್ದಾರೆ, ಕಟ್ಟಿರೋ ತಾಳಿನ. ನನ್ಗೆ ಎಲ್ಲಿ ಅನ್ಯಾಯ ಆಗಿದೆಯೋ ಅಲ್ಲೇ ನ್ಯಾಯ ಕೊಡ್ಬೇಕು. ನನ್ನ ಹೆಂಡತಿ ನನ್ಗೆ ಬೇಕು, ನಮ್ಮ ಮನೆಗೆ ಕಳ್ಸಿಕೊಡ್ಬೇಕಾಗಿ ನಾನು ಎಲ್ಲರ ಹತ್ರ ಬೆಂಬಲ ಕೇಳ್ತಾ ಇದ್ದೀನಿ. ಎಲ್ಲಿ ಸರ್?
ಇಲ್ಲಿ ಮಾತಾಡಿದಾಗ ಇವ್ರು ನನ್ನ ಸ್ಟೇಟ್ಮೆಂಟ್ ನಾನು ಅಕ್ಸೆಪ್ಟ್ ಮಾಡಿಲ್ಲ. ಫಸ್ಟ್ ಅವ್ರಿಗೆ ನಾನೇ ಬೇಕು ಅಂತ ಹೇಳ್ತು, ಅದನ್ನ ಅಕ್ಸೆಪ್ಟ್ ಮಾಡಿಲ್ಲ. ಆಮೇಲೆ ಏನಾಯ್ತೋ ಏನೋ ಗೊತ್ತಿಲ್ಲ, ಒಳಗೋಗಿ ನನ್ನ ಅವ್ರಿಗೆ ಜೊತೆ ಮಾತಾಡಕ್ಕೂ ಬಿಟ್ಟಿಲ್ಲ. ಎಲ್ಲ ಒಳಗೆ ಏನ್ ಮಾಡಿದ್ರು ನನ್ಗಂತೂ ಗೊತ್ತಿಲ್ಲ. ಬಟ್ ಅವ್ರಿಗಿನ ಬಲವಂತದಿಂದ ಕರ್ಕೊಂಡು ಹೋಗಿದ್ದಾರೆ ಸರ್. ಇವಾಗ ನನ್ನ ಅವ್ರಪ್ಪ ಬಂದು ಇವತ್ತು ಬಂದಿಲ್ಲ ಅಂದ್ರೆ ಸತ್ತೋಗ್ತೀನಿ ಅಂತ ಅವ್ರು ತುಂಬಾ ಬಲವಂತ ಮಾಡಿದ್ರು. ಆದ್ರೂ ಅವ್ರಿಗೆ ತುಂಬಾ ಲೇಟ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ ಅಷ್ಟು ಬೇಗ. ಆಮೇಲೆ ಒಳಗೋಗಿ ಇನ್ನೊಂದು 1 hour ಮಾತಾಡಿದ್ರು. ಫಸ್ಟ್ ನನ್ ಜೊತೆನೆ ಇರ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅವ್ರಿಗೆ ಅಕ್ಸೆಪ್ಟ್ ಮಾಡಿಲ್ಲ ಪೊಲೀಸ್ ಠಾಣೆ ಅವರು. ನನ್ಗೆ ನನ್ನ ಹೆಂಡತಿ ಬೇಕು ಸರ್, ನನ್ಗೆ ನ್ಯಾಯ ಕೊಡ್ಬೇಕು. ಯಾವ ತರ ಅಲ್ಲವಾಗಿತ್ತು ಸರ್ ನಾನು ಬಂದು 1 ವರ್ಷದಿಂದ ಅವ್ರಿಗೆ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕಿದ್ದು, ಇಷ್ಟಪಟ್ಟಿದ್ದು. 1 ವರ್ಷದಿಂದ ಫ್ರೆಂಡ್ಸ್ ಆಗೇ ಇದ್ರಿ. 4 ತಿಂಗಳಿಂದ ಮೀಟ್ ಆಗಿ ನಮ್ ರಿಲೇಶನ್ಶಿಪ್ ಕೂಡ ಜಾಸ್ತಿ ಚೆನ್ನಾಗಿತ್ತು. ಆಮೇಲೆ ಇಬ್ರು ಇಷ್ಟಪಟ್ಟೆ ನಾನು ಮದ್ವೆ ಆಗಿರೋದು. ಅವ್ರು ಬಂದು ಸರ್ ಶಿಲ್ಘಾಟ ತಾಲೂಕು ಕೈವರ ಬಳಿ ಇರೋ ಕನ್ಮಂಗ್ಲ ಗ್ರಾಮ ಸರ್. ನಮ್ಗ್ ಬಂದು ದ್ಯಾವಸಂದ್ರ ಗ್ರಾಮ, ಸುಲ್ಬೆಲೆ ಹೋಗ್ಲಿ, ಹೊಸಕೋಟೆ ತಾಲೂಕು ಸರ್. ನಮ್ದು ಮಧ್ಯದಲ್ಲಿ ಬಿಟ್ಟು ಹೋಗಿದ್ದಾರೆ. ಅವ್ರಿಗೆ ಆ ಲೇಡಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಸರಿ ಇಲ್ಲ, ಇದು ಸರಿ ಇಲ್ಲ. ನಾನು ಇದನ್ನ ಒಪ್ಪೋದೇ ಇಲ್ಲ. ಹೆಣ್ಣಾಗ್ಲಿ ಗಂಡಾಗ್ಲಿ ನಮಗ್ ನ್ಯಾಯ ಬೇಕು. ಯಾಕಂತೀರಾ, ಇವತ್ತು ಇವನ್ಗಾಯ್ತು, ಇಂಥವರು ದಿನ ಒಬ್ಬೊಬ್ರು ಸಾಯ್ತಾ ಇದ್ದಾರೆ. ಇವತ್ತು ಮದುವೆ ಅನ್ನೋದು ಒಂದು ಪ್ಯಾಷನ್ ಆಗ್ಬಿಟ್ಟಿದೆ. ಮದುವೆ ಅಂದ್ರೆ ಸತ್ರು ಅವನಿಂದ ಇರಬೇಕು, ಬದುಕಿದ್ರು ಅವನಿಂದ ಇರಬೇಕು. ಈ ಸಮಾಜಕ್ಕೆ ನಾನು ಹೇಳೋದು ಒಂದೇ, ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಈ ಸಮಾಜದಲ್ಲಿ ನಾವು ಹುಟ್ಟಿದಿರಿ, ಮಣ್ಣಿಗೆ ಹೋಗ್ಲೇಬೇಕು. ಇವತ್ತೆಲ್ಲ ನಾಳೆ ನಾವು ಸಾಯ್ಲೇಬೇಕು. ಆದರೆ ನಮ್ಮ ಜಾತಿನ ತರಬೇಡಿ ದಯವಿಟ್ಟು. ಎಲ್ಲ ಕರ್ನಾಟಕ ಜನಕ್ಕೆ ಕೇಳೋದೊಂದೇ, ಹೆಣ್ಣು ಮಕ್ಕಳು ಧೈರ್ಯ ತುಂಬಿಕೊಂಡು ನೀವು ಹೋಗಿ ಅವ್ರನ್ನ ಮದುವೆ ಮಾಡ್ಕೊಂಡಿರ್ತೀರ, ಅದನ್ನ ಸಾಧನೆ ಅಂತ ತಿಳ್ಕೊಂಡು ಅವ್ರ ಜೊತೆ ಮದುವೆ ಪೂರೈಸ್ರಿ. ಯಾಕಂದ್ರೆ ಇವತ್ತು ಆ ಮಕ್ಕಳು ಜೀವ ಕಳ್ಕೊಂಡಿದ್ರೆ ಅವ್ರ ಅಮ್ಮ ಅಪ್ಪನಿಗೆ ನೀವು ಯಾರು ಮಕ್ಕಳು ತಂದು ಕೊಡಕ್ ಆಗ್ತಾ ಇರಲಿಲ್ಲ. ಆ ಒಂದೊಂದು ಮಕ್ಕಳನ್ನ ಇಟ್ಕೊಂಡು ಅವ್ರು ಕೊಡೋಂಥ ಕಷ್ಟ ಪ್ರತಿದಿನ ನಾನು ಟಿವಿ ನೋಡೋದೇ ಬಿಟ್ಟು